ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಸ್ಟರ್ ಏನ್ ಸಿಸ್ಟರ್ ಇದು ಹಿಂಗಾಗೋಯ್ತಲ್ಲ. ನಿನ್ನ ಪ್ರೀತಿ ಬಗ್ಗೆ ಗೌತಮ ನಮ್ ತಲೆ ಮೇಲೆ ಚಪ್ಪಡಿ ಕಲ್ಲು ಹಿಡಿದ್ಬಿಟ್ಟಲ್ಲ, ನಮ್ಮನ್ನ ಸಮಾಧಿ ಮಾಡ್ಬಿಟ್ಟಲ್ಲ. ಯಾರು ಸತ್ತೋಗಿದ್ರು ಅಂತ ಹಿಂಗ್ ಪಡ್ಕೋತಾ ಇದೆಯಾ ಮಾಂಸೋಳೆ? ಆಗಿರೋ ವಿಷಯದ ಬಗ್ಗೆ ಮಾತಾಡೋಣ. ನಮ್ ಟೈಮೇ ಸರಿ ಇಲ್ಲ. ಖರಾಬ್ ಅಂದ್ರೆ ಖರಾಬ್ ಆಗಿದೆ. ಎಷ್ಟೇ ಕೇರ್ಫುಲ್ ಆಗಿ ಪ್ಲಾನ್ ಮಾಡಿ ಸ್ಕೆಚ್ ಹಾಕಿ ಎಕ್ಸಿಕ್ಯೂಟ್ ಮಾಡಿದ್ರು ಎಲ್ಲ ಬಂದು ನಮ್ ಬುಡಕ್ಕೆ ಸೇರ್ಕೊಳ್ಳುತ್ತಲ್ಲ. ಪ್ರತಿ ಸತಿ ಬ್ಯಾಕ್ ಫೈರ್ ಆಗುತ್ತೆ, ಪ್ರತಿ ಸತಿ ಫ್ಲಾಪ್ ಆಗುತ್ತೆ. ಏನೋ ಒಂದ್ಸತಿ ಎರಡ್ ಸತಿ ಅಂದ್ರೆ ತಡ್ಕೋಬಹುದು, ಮಾಡೋ ಎಲ್ಲ ಪ್ಲಾನ್ಗಳು ಫ್ಲಾಪ್. ಎಂತ ಸ್ಥಿತಿ ಬಂದೋಯ್ತು, ಎಂಥ ವಿಲನ್ಗಳು ನಾವು. ನಮಗೆ ಬರಬಾರ್ದು ಸ್ಥಿತಿ ಬಂದೋಯ್ತಲ್ಲೋ. ಅಯ್ಯೋ ಸಿಸ್ಟರ್, ಎಷ್ಟೆಲ್ಲ ಸ್ಕೆಚ್ ಹಾಕಿದ್ವಿ, ಏನೆಲ್ಲ ಪ್ಲಾನ್ ಮಾಡಿದ್ವಿ. ಆ ಹೀರೋ ಹೀರೋಯಿನ್ ತುಳಿಬೇಕು, ಅವರಿಬ್ಬರನ್ನ ಬೇರೆ ಬೇರೆ ಮಾಡಬೇಕು, ಅವರಿಬ್ಬರನ್ನ ಹಾಳು ಮಾಡಿ ನಾವಿಡೀ ಮನೆನ ಆಳ್ಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ಲ ಉಲ್ಟಾಗೋಯ್ತಲ್ಲೋ ಹಳೆ ಮೈಯ. ಅಂದ್ಮೇಲೆ ಅಂದ್ಕೊಳ್ಳಿ ಅವ್ರು ಎಂತ ಹೀರೋ ಹೀರೋಯಿನ್ ಆಗಿರ್ಬೇಕು ಅಂತ. ಇಷ್ಟೇ ಲಕ್ ಬಂದು ಶೇಕ್ ಹ್ಯಾಂಡ್ ಕೊಡ್ಬೇಕು ಅನ್ನುವಾಗ ಬ್ಯಾಡ್ ಲಕ್ ಬಂದು ಬ್ಯಾಕಿಂದ ಹೆಗಲ ಮೇಲೆ ಕೈ ಹಾಕದಂಗ ಆಯ್ತಲ್ಲ. ಇದೆಲ್ಲ ನೆನಸ್ಕೊಂಡ್ರೆ ಹೊಟ್ಟೆಲ್ ಬೆಕ್ಕಿ ಬಿದ್ದಂಗಾಗುತ್ತೆ ಸಿಸ್ಟರ್. ಅಣ್ಣ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನ್ನ ತಲೆ ಸಿಡಿತಾ ಇದೆ, ಅದ್ರ ಮೇಲೆ ನಿಂದು ಬೇರೆ. ಸಾರಿ ಸಿಸ್ಟರ್, ನನಗನ್ನು ಗಮನಿಸ್ಲೇ ಇಲ್ಲ. ನಿನಗೀಗ ತಲೆನೋವಲ್ವಾ? ತಲೆನೋವಿಗೆ ತೈಲ ತರ್ತೀನಿ, ಮಲ್ಕೊಂಡು ವಿಶ್ರಾಂತಿ ತಗೋ. ನಾನು ಸ್ವಲ್ಪ ತೀರ್ಥ ಸೇವನೆ ಮಾಡ್ತೀನಿ. ನನಗೀಗ ಆಗಿರೋ ಟೆನ್ಷನ್ಗೆ ಮಿನಿಮಮ್ 2 ಬಾಟ್ಲು ಖರ್ಚಾಗುತ್ತೆ ಸಿಸ್ಟರ್. ಮಮ್ ಏನ್ ಮಮ್ ಇದೆಲ್ಲ? ಎಷ್ಟೆಲ್ಲ ಕನ್ಸಿಟ್ಕೊಂಡಿದ್ವಿ ಮಮ್, ಎಲ್ಲ ಮಣ್ಪಾಲ್ ಆಗೋಯ್ತಲ್ಲ. ನೀನು ಸುಮ್ಮನೆ ಇದ್ದಲ್ಲ ಮಮ್ ಸ್ಪಾಟ್ ಅಲ್ಲಿ. ಅಟ್ಲೀಸ್ಟ್ ತಲೆ ಓಡಿಸಿ ಏನೋ ಒಂದ್ ಮಾಡ್ಬೋದಿತ್ತಲ್ವಾ? ನಾನೇನ್ ಮಾಡ್ಲಿ ಜೈ? ಏನ್ ಮಾಡಕ್ ಆಗ್ತಿತ್ತು? ಗೌತಮ್ ಮತ್ತೆ ಮಧುರ ಮೊದಲೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರು. ಸಾಲದು ಅಂತ ಈ ಮಗು ಬೇರೆ. ಏನೆಲ್ಲ ಅನ್ಕೊಂಡಿದ್ವಿ, ಏನೆಲ್ಲ ಆಗೋಯ್ತು. ಆ ಮಗು ಅವಳ ಹೊಟ್ಟೆಲಿ ಈಗಲೇ ಹುಟ್ಕೋಬೇಕಾಗಿತ್ತ? ಅಯ್ಯೋ ಸಿಸ್ಟರ್, ಈ ಮಗು ಒಂದು ಹುಟ್ಟೋಕ್ಕಿಂತ ಮುಂಚೆನೆ ನಮ್ಗೆಲ್ಲ ಟೆನ್ಷನ್ ಕ್ರಿಯೇಟ್ ಮಾಡ್ಬಿಡ್ತಲ್ಲ. ಕರೆಕ್ಟ್ ಟೈಮ್ಗೆ ಎಂಟ್ರಿ ಕೊಟ್ಟು ನಮ್ಮ ಪ್ಲಾನ್ ಎಲ್ಲ ಗಬ್ಬೆಕ್ಬಿಡ್ತು. ಆದ್ರೆ ಅವಳಿಗೆ ಎಲ್ಲ ಗೊತ್ತಿದ್ದು, ಐ ಮೀನ್ ಮಗು ಬಗ್ಗೆ ಗೊತ್ತಿದ್ದು, ನಮ್ ಪ್ಲಾನ್ ಫ್ಲಾಪ್ ಮಾಡ್ಬೇಕು ಅಂತಾನೆ ಈ ತರ ಎಲ್ಲ ಮಾಡಲ್ಲ. ಸ್ಟೇಜ್ ರೆಡಿ ಮಾಡಿ ನಮಗೆ ಆಪ್ ಇಡಬೇಕು ಅಂತ ಹೀಗೂ ಆಗಿರ್ಬೋದಲ್ವಾ? ಅಯ್ಯೋ ಅಯ್ಯೋ, ಹಂಗಾಗಕ್ ಸಾಧ್ಯನೇ ಇಲ್ಲ. ಹಂಗೇನಾದ್ರೂ ಇದ್ದಿದ್ರೆ ಅವಳ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ, ಮಾತುಕತೆಯಲ್ಲಿ ನಮ್ಗೆ ಗೊತ್ತಾಗ್ತಿತ್ತು. ಆದ್ರೆ ಅವಳ ಬಾಡಿ ಲ್ಯಾಂಗ್ವೇಜ್ ತನಗೆಲ್ಲ ಗೊತ್ತಿತ್ತು ಅನ್ನೋ ತರ ಇರ್ಲಿಲ್ಲ. ಇದು ಗ್ಯಾರಂಟಿ, ನಾನು ಗ್ಯಾರಂಟಿ ಕೊಡ್ತೀನಿ, ಇದೆಲ್ಲ ನನಗೆ ಗೊತ್ತಿರುತ್ತೆ ಅಳಿಮಯ್ಯ. ಹಾ ಇರತ್ತೆ, ಆದ್ರೆ ಎಲ್ ಬೇಕೋ ಅಲ್ಲಿರಲ್ಲ. ಇಷ್ಟೆಲ್ಲ ಗೊತ್ತಿರೋರು ಮದುವೆ ಬಗ್ಗೆ ಯಾಕೆ ಹೇಳಿಲ್ಲ? ಆಗ ನಿನ್ ಲೆಕ್ಕಾಚಾರ ಎಲ್ಲೋಗಿತ್ತು? ಅದು ಸಿಸ್ಟರ್, ಈಗೇನ್ ಸಿಸ್ಟರ್? ಮದುವೆ ಟೈಮಲ್ಲಿ ಅವಳಿಗೆ ಏನಾದ್ರು ತಿನ್ಸಿ ಕುಡಿಸಿ ಏನಾದ್ರು ಮಾಡಿ ಮೂರ್ಛೆ ಹೋಗೋ ತರ ಮಾಡ್ಬೋದಾಗಿತ್ತಲ್ವಾ? ಆಗ ಯಾಕೇನು ಮಾಡಿಲ್ಲ? ಈಗ ಬಂದು ಇಲ್ಲೆಲ್ಲ ಮಾತಾಡ್ತಾ ಇದೀಯಾ? ಎಲ್ಲ ನಾನೇ ಹೇಳ್ಬೇಕು, ಎಲ್ಲ ನಾನೇ ಮಾಡಿ ಸಾಯ್ಬೇಕಿಲ್ಲಿ. ಅಲ್ಲ, ಎಲ್ಲ ನಾನೇ ಮಾಡ್ಬೇಕಂತಂದ್ರೆ ನೀವೆಲ್ಲ ಯಾಕಿರೋದು? ಜವಾಬ್ದಾರಿ ನನಗ್ ಮಾತ್ರ, ನಿಮ್ಗೆಲ್ಲ ಇಲ್ವಾ? ಇರ್ಲಿ ಬಿಡು ಸಿಸ್ಟರ್, ಆಗೋಗಿದ್ದ ಮತ್ತೆ ತಲೆ ಕೆಸ್ಕೊಳ್ಳೋದು. ಸಿಸ್ಟರ್, ಮೊದಲು 3 ಗಂಟೆ ಇದ್ದದ್ದು ಈಗ 6 ಗಂಟೆ ಆಗೋಯ್ತಲ್ಲ. ಕಗ್ಗಂಟು ಬಿಡಿಸಲಾರದ ಗಂಟು. ಇನ್ನವರನ್ನ ಬೇರೆ ಬೇರೆ ಮಾಡೋದು ಹೈಲಿ ಇಂಪಾಸಿಬಲ್. ಹಣೆ ಬರಹ ಬರೆದ ವಿಧಾತನಿಂದಲೂ ಕಷ್ಟ ಸಿಸ್ಟರ್. ಅಳಿಮಯ್ಯ ಸಿಸ್ಟರ್, ಅಳಿಮಯ್ಯ ಹೋಗಬಿಟ್ಟ. ನೀನ್ ಯಾಕಿಲ್ಲಿದ್ಯಾ? ನೀನು ಹೊರಡು. ನಾನು ಹೋಗ್ತೀನಿ. ಅಲ್ಲ ಸಿಸ್ಟರ್, ಹಣ ಬಾಂಬ್ ತರಲ, ಜಂಡು ಬಾಂಬ್ ತರಲ? ಹೋಗ್ತೀನಿ. ಈಗಲೇ ಅವರಿಬ್ಬರನ್ನು ಹಿಡಿಯಕ್ಕಾಗಲ್ಲ. ನಿನ್ ಮಗು ಆದ್ರೆ ನಮ್ ಕತೆ ಮುಗೀತು. ನಾನು ನೋಡ್ತೀನಿ ಅವ್ರಿಗೆ ಹೇಗೆ ಮಗು ಆಗತ್ತೆ ಅಂತ. ಪಾಠ ಮಾಡುವರು ತಗೋ ಅಮ್ಮ. ಸ್ವಲ್ಪ ಸ್ವಲ್ಪ ನೋಡು ಎಷ್ಟಿದೆ. ಸ್ವಲ್ಪ ಸುಧಾ
ಕೊಡು, ನಾನು ಕುಡಿಸ್ತೀನಿ. ಅಯ್ಯೋ ಪರವಾಗಿಲ್ಲ ಅದ್ಗೆ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ. ಇನ್ಮೇಲೆ ನೀವು ಮಹಾರಾಣಿ ಥರ ಇರಬೇಕು. ನಿಮ್ಮ ಕೆಲಸನೆಲ್ಲ ನಮ್ಮ ಹತ್ರ ಮಾಡಿಸ್ಕೋಬೇಕು. ಅದನ್ನ ಬಿಟ್ಟು ನಮ್ಮ ಕೆಲಸನೂ ನೀವೇ ಮಾಡೋದಲ್ಲ. ಅಯ್ಯೋ ಅದ್ಗೆ ಖುಷಿ ನೋಡು. ಅದ್ಗೆ ನನಗೂ ತುಂಬಾನೇ ಖುಷಿ ಇದೆ ಅದ್ಗೆ. ನನಗೆ ಭಯನೇ ಆಗೋಗಿತ್ತು, ಎಲ್ಲಿ ಅಣ್ಣ ನೀವು ದೂರ ಆಗ್ಬಿಡ್ತೀರಾ ಅಂತ. ಸದ್ಯ ಆ ದೇವ್ರ ದಯೆಯಿಂದ ಹಾಗಾಗಿಲ್ಲ. ಸಾಲ್ದು ಅಂತ ಆ ದೇವ್ರು ಮಗು ಅನ್ನೋ ವರನೂ ಕೊಟ್ಬಿಟ್ಟ. ಇದು ವರಾನೆ, ನಾನು ಹಾಗೆ ಅನ್ಕೋತೀನಿ. ಅದಕ್ಕೆ ಹೇಳೋದಕ್ಕೆ ದೇವರು ಕೊಡೋ ಸಮಯದಲ್ಲಿ ಎಲ್ಲಾನು ಕೊಡ್ತಾನೆ ಅಂತ. ಅದನ್ನ ಯಾರಿಂದಾನು ತಪ್ಸಕ್ಕಾಗಲ್ಲ. ದೇವ್ರು ಮೊದಲು ಕಷ್ಟ ಕೊಟ್ಟ, ನೋವು ಕೊಟ್ಟ, ಆದ್ರೆ ಈಗ ನೋಡಿ ಎಲ್ಲ ಒಂದ್ರಿಂದ ಒಂದು ಖುಷಿ ವಿಚಾರ ಕೊಡ್ತಿದ್ದಾನೆ. ನನ್ನ ಪ್ರಕಾರ ಇದಕ್ಕೆ ದೇವ್ರು ಎಷ್ಟು ಕಾರಣನೋ ಅತ್ತೆ ಕೈಗುಣ ಅಷ್ಟೇ ಕಾರಣ. ಅವರು ಆಶೀರ್ವಾದ ನಮ್ಮ ಮೇಲಿದೆ. ಇಲ್ದೇ ಇರುತ್ತಾ ಅದ್ಗೆ? ಎಷ್ಟೇ ಆದ್ರೂ ಅಮ್ಮನ್ ಮಗ ಸೊಸೆ ನೀವು. ಅಮ್ಮಂಗೆ ಪ್ರಪಂಚದ ಪರಿವೇ ಇಲ್ಲದೆ ಇರಬಹುದು, ಆದ್ರೆ ಯಾವುದೋ ಒಂದು ರೂಪದಲ್ಲಿ ಅಮ್ಮನ ಆಶೀರ್ವಾದ ನಿಮ್ ಮೇಲೆ ಇದ್ದೇ ಇರುತ್ತೆ. ಅಮ್ಮನ ಜೀವ ನಿಮ್ಗೋಸ್ಕರ ಮಿಡಿತಾ ಇರುತ್ತೆ, ಅದಂತೂ ಸತ್ಯ ಅದ್ಗೆ. ಕಣ್ಣಿಗೆ ಕಾಣ್ದಿರೋದು ಕರಳಿಗೆ ಅರಿವಾಗುತ್ತೆ ಅಂತ ಹೇಳ್ತಾರಲ್ವಾ, ಇದು ಹಾಗೆ. ಹೇಗೆ ಅಂತ ಹೇಳಕ್ಕಾಗಲ್ಲ, ಆದ್ರೆ ನಮ್ಮ ಅನುಭವಕ್ಕೆ ಬರುತ್ತೆ. ಕಣ್ಣಿಗೆ ಕಾಣ್ದಿರೋ ಯಾವುದೋ ಒಂದು ಶಕ್ತಿ ಅಲ್ಲಿ ಕೆಲಸ ಮಾಡ್ತಿರತ್ತದ್ಗೆ. ಕೆಲವ್ರಿಗೆ ಇದು ಮೂಢನಂಬಿಕೆ ಅಂತ ಅನ್ಸ್ಬೋದು, ಆದ್ರೆ ನಾನಿದನ್ನ ನಂಬ್ತೀನಿ. ಯಾವುದೋ ಒಂದು ನಂಬಿಕೆಯಿಂದ ಎಲ್ಲ ಒಳ್ಳೇದಾಗುತ್ತೆ ಅಂದ್ರೆ ಆ ನಂಬಿಕೆ ಒಳ್ಳೇದು. ಅಪ್ಪ ಹೇಳಿದ್ ನಿಜ. ಅತ್ತೆ ಸಾಮಾನ್ಯದವರಲ್ಲ. ಅತ್ತೆ ವಿಷಯದಲ್ಲಿ ನಿನ್ನಷ್ಟೇ ನಾನು ಅವ್ರು ನಂಬ್ತೀನಿ. ಅವ್ರ ಆಶೀರ್ವಾದ ನಮ್ಮ ಮೇಲಿದೆ, ನಮ್ ಯಾರಿಗೇನೂ ಆಗಲ್ಲ. ನಿಜ ಅದ್ಗೆ. ಅತ್ತೆ ಸ್ವಲ್ಪ ನೋಡಿದ್ರ ಅತ್ತೆ, ನಿಮ್ ಕೈಗುಣದಿಂದ ಎಂಥ ದೊಡ್ಡ ಪವಾಡನೇ ನಡೆದೋಯ್ತು. ಅಜ್ಜಿ, ಕೊನೆಗೂ ಎಲ್ಲ ಸುಖಾಂತಿ ಆಯ್ತಲ್ಲ. ಏನಪ್ಪ ಹಿಂಗಾಗೋಯ್ತು ಅಂತ ಬೇಜಾರಾಗ್ಬಿಟ್ಟಿತ್ತು, ಇವಾಗ ಸಮಾಧಾನ ಆಯ್ತು. ಅದಕ್ಕೆ ಹೇಳೋದು, ದೇವರೊಬ್ಬ ಇದ್ದಾನೆ, ಅವನು ಯಾವತ್ತೂ ಒಳ್ಳೆಯವ್ರ ಕೈ ಬಿಡೋದಿಲ್ಲ ಅಂತ. ದೇವ್ರೇ, ಇವತ್ತು ನೀನು ಮತ್ತೆ ಇದೆಯಾ ಅಂತ ಪ್ರೂವ್ ಮಾಡ್ಬಿಟ್ಟಪ್ಪ. ಥ್ಯಾಂಕ್ ಯು. ನಿಜ ಕಣ ಆಪ್ತ ಮಿತ್ರ, ಇದು ದೇವ್ರ ದಯೆ ಅಲ್ಲದೆ ಇನ್ನೇನು ಅಲ್ಲ. ದೇವ್ರು ಅವರಿಬ್ಬರನ್ನು ಒಂದು ಮಾಡ್ಬಿಟ್ಟ. ಇನ್ನು ಮುಂದೆ ಯಾವ ಸಮಸ್ಯೆನೂ ಬರದೆ ಹೀಗೆ ಸುಖ ಸಂತೋಷದಿಂದ ಜೀವನ ನಡೆಸ್ಕೊಂತ ಹೋದ್ರೆ ಸಾಕಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.